ನಮಸ್ಕಾರ ಸ್ನೇಹಿತರೆ, ಅನಂ ಜ್ಯೋತಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವಿಗೆ ಉಡಿಸೋದಕ್ಕೆ ಸೀರೆಯನ್ನು ತರಬೇಕಾದ್ರೆ ಯಾವೆಲ್ಲ ನಿಯಮಗಳನ್ನು ಪಾಲನೆ ಮಾಡಬೇಕು, ಹಾಗೆ ಯಾವ ಬಣ್ಣದ ಸೀರೆಯನ್ನು ಈ ಬಾರಿ ವರಮಹಾಲಕ್ಷ್ಮಿಗೆ ಉಡಿಸ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಮೊದಲಿಗೆ ಸೀರೆಯನ್ನು ತರೋದಕ್ಕೆ ಹೋಗಬೇಕಾದ್ರೆ ನೀವು ಸ್ವಚ್ಛವಾಗಿ ಹೋಗಬೇಕಾಗತ್ತೆ. ಅಂದರೆ ತಲೆಗೆ ಸ್ನಾನವನ್ನು ಮಾಡಿಕೊಂಡು ಮಡಿ ಬಟ್ಟೆಯನ್ನು ಉಟ್ಕೊಂಡು ಹೋಗಬೇಕಾಗತ್ತೆ. ಇನ್ನು ಸೀರೆಯನ್ನು ತರಬೇಕಾದ್ರೆ ನೀವು ಅಂಗಡಿಗಳಲ್ಲಿ ಸಾಕಷ್ಟು ಜನ ಈ ಒಂದು ಸೀರೆಗಳನ್ನು ಎತ್ಕೊಂಡು ಮೈ ಮೇಲೆ ಹಾಕ್ಕೊಂಡು ಉಟ್ಕೊಂಡು ಎಲ್ಲ ನೋಡಿರ್ತಾರೆ. ಆ ರೀತಿಯಾದಂಥ ಸೀರೆಗಳನ್ನು ಯಾವುದೇ ಕಾರಣಕ್ಕೂ ಕೂಡ ತಗೊಳ್ಳೋದಕ್ಕೆ ಹೋಗಬೇಡಿ. ಮತ್ತು ಸೀರೆಯನ್ನು ತರೋದಕ್ಕೆ ಹೋಗಬೇಕಾದ್ರೆ ಮನೆಯಲ್ಲಿ ಈ ಮಾಂಸಾಹಾರ ಎಲ್ಲ ಮಾಡಿಕೊಂಡು ತಿಂದ್ಕೊಂಡು ಎಲ್ಲ ಹಾಗೆ ಹೋಗಿಬಿಡಬೇಡಿ. ಆದಷ್ಟು ಮಡಿಯಿಂದ ಹೋದರೆ ತುಂಬಾ ಒಳ್ಳೆಯದು. ಇನ್ನು ಸೀರೆಯನ್ನು ತಗೊಳ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಕೂಡ ಅದರ ಬ್ಲೌಸನ್ನು ಕಟ್ ಮಾಡಿಸಿ ತರೋದಕ್ಕೆ ಹೋಗಬೇಡಿ. ಮತ್ತು ಕೆಲವೊಂದು ಸೀರೆಗಳಲ್ಲಿ ಅದರ ಅಂಚೇನಿರುತ್ತೆ, ಅಂದರೆ ಸೆರಗಿನ ಭಾಗ ಆ ಬ್ಲೌಸ್ಗೆ ಅಂತ ಬಿಟ್ಟಿರ್ತಾರೆ, ಅಲ್ಲಿಂದ ಸ್ವಲ್ಪ ದಾರ ಥರ ಎಲ್ಲ ಬಿಟ್ಕೊಂಡು ಸ್ವಲ್ಪ ಕಟ್ಟಾಗಿರುತ್ತೆ. ಆ ರೀತಿಯಾದಂಥ ಒಂದು ಸೀರೆಯನ್ನು ತಗೊಳ್ಳೋದಕ್ಕೆ ಹೋಗಬೇಡಿ. ಆದಷ್ಟು ನೀಟಾಗಿರೋಂಥ ಒಂದು ಸೀರೆಯನ್ನು ತಗೊಳ್ಳಿ. ಇನ್ನು ಆದಷ್ಟು ಜರಿ ಇರೋಂಥ ಸೀರೆಗಳನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ದೇವಿಗೆ ಯಾವಾಗಲೂ ಕೂಡ ಬಾರ್ಡರ್ ಇರೋಂಥ ಸೀರೆಗಳನ್ನು ತಗೊಂಡ್ರೆ ಬಹಳನೇ ಒಳ್ಳೆಯದು ಅಂತ ಹೇಳ್ತಾರೆ. ಇನ್ನು ಎಲ್ರಿಗೂ ಕೂಡ ರೇಷ್ಮೆ ಸೀರೆಯನ್ನೇ ತೆಗೆದುಕೊಳ್ಳೋದಕ್ಕೆ ಶಕ್ತಿ ಇರೋದಿಲ್ಲ. ಅಂಥವರು ಕಾಟನ್ ಸೀರೆಯನ್ನು ತೆಗೆದುಕೊಳ್ಬೇಕಾಗುತ್ತೆ. ಕಾಟನ್ ಸೀರೆಗಳಲ್ಲೂ ಕೂಡ ಬಾರ್ಡರ್ ಇರೋಂಥ ಕಾಟನ್ ಸೀರೆಗಳು ಸಿಗುತ್ತೆ. ಮೇಲೆ ಪ್ಲೇನ್ ಬಂದು ಕೆಳಗಡೆ ಬಾರ್ಡರ್ ಇರುತ್ತೆ. ಆ ರೀತಿಯಾದಂಥ ಒಂದು ಸೀರೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕಾಟನ್ ಸೀರೆ ಕೂಡ ತುಂಬಾ ಶ್ರೇಷ್ಠ, ಹಾಗೆ ರೇಷ್ಮೆ ಸೀರೆ ಕೂಡ ತುಂಬಾ ಶ್ರೇಷ್ಠ. ಎಲ್ರಿಗೂ ಆಗದೇ ಇರೋ ಕಾರಣದಿಂದ ಕಾಟನ್ ಸೀರೆಯನ್ನು ಕೂಡ ನೀವು ತೆಗೆದುಕೊಳ್ಳೋದು ಬಹಳನೇ ಉತ್ತಮ. ಇನ್ನು ಆ ಸೀರೆಯನ್ನು ಮನೆಗೆ ತಂದ ಮೇಲೆ ಎಲ್ಲಿ ಅಂದ್ರಲ್ಲಿ ಅದನ್ನು ಇಡೋದಕ್ಕೆ ಹೋಗಬೇಡಿ. ಅದರಲ್ಲೂ ಕೂಡ ನೀವು ಮಲಗುವಂಥ ಒಂದು ಹಾಸಿಗೆ ಏನಿದೆ, ಆ ಹಾಸಿಗೆ ಮೇಲೆ ಯಾವುದೇ ಕಾರಣಕ್ಕೂ ಆ ಸೀರೆಯನ್ನು ಕವರ್ನಿಂದ ತೆಗೆದು ಹಾಗೆ ಹರಡಿಬಿಡೋದು, ಆ ರೀತಿ ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಹೋಗಬೇಡಿ. ತಂದ ಮೇಲೆ ನೀವು ಅದನ್ನು ಯಾರು ಮುಟ್ಟದೇ ಇರೋ ರೀತಿಯಲ್ಲಿ ನಿಮ್ಮ ಬೀರು ಆಗಿರ್ಬೋದು, ಕಬಾರ್ಡ್ ಆಗಿರ್ಬೋದು, ಅಲ್ಲಿ ಒಂದು ಜಾಗದಲ್ಲಿ ಒಂದು ಬಾಕ್ಸ್ ಒಳಗಡೆ ಹಾಕಿ ಹಬ್ಬದ ತನಕ ಕೂಡ ಅದನ್ನು ಹಾಗೆ ಬಿಟ್ಟುಬಿಡಿ. ಎಲ್ಲರ ಕೈಯಲ್ಲೂ ಅದನ್ನು ಮುಟ್ಟಿಸೋದು ಎಲ್ಲಿ ಅಂದ್ರಲ್ಲಿ ಅದನ್ನು ಮುಟ್ಟಿ ಮೈಲಿಗೆಯನ್ನು ಆದಷ್ಟು ಮಾಡಿಸೋದಕ್ಕೆ ಹೋಗಬೇಡಿ. ಇನ್ನು ನೀವು ಹೊಸ ಸೀರೆಯನ್ನು ಲಕ್ಷ್ಮಿಗೆ ಅಂತ ತಂದು ಅದರೊಳಗಡೆ ಬ್ಲೌಸ್ ಪೀಸು ಅಟ್ಯಾಚ್ ಇದ್ದರೂ ಕೂಡ ನೀವು ಸಪ್ರೇಟಾಗಿ ಒಂದು ಬ್ಲೌಸ್ ಪೀಸನ್ನು ತೆಗೆದುಕೊಂಡು ಬಂದು ಅದನ್ನು ಕೂಡ ಇಡಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಸೀರೆಯಲ್ಲಿರೋದನ್ನೇ ಕಟ್ ಮಾಡಿ ಅದನ್ನೇ ದೇವಿಗೆ ಹಾಕೋದಕ್ಕೆ ಹೋಗಬೇಡಿ. ಅಥವಾ ಮಡ್ಲಕ್ಕಿ ಒಳಗಡೆ ಅದೇ ಬ್ಲೌಸ್ ಪೀಸನ್ನು ಕಟ್ ಮಾಡಿಸಿ ಯಾವುದೇ ಕಾರಣಕ್ಕೂ ಕೂಡ ಇಡೋದಕ್ಕೆ ಹೋಗಬೇಡಿ. ಹೊಸ ಬ್ಲೌಸ್ ಪೀಸನ್ನೇ ತೆಗೆದುಕೊಂಡು ಬಂದು ಇಡಬೇಕಾಗತ್ತೆ. ಇನ್ನು ಸೀರೆಯನ್ನು ತಂದ ಮೇಲೆ ನಿಮ್ಮ ಮೈ ಮೇಲೆ ಹಾಕ್ಕೊಂಡು ಆ ಸೀರೆಯನ್ನು ನೋಡೋದಾಗಲಿ ಅಥವಾ ಮನೇಲಿ ಯಾರಾದರೂ ನೋಡ್ತೀನಿ ಅಂತ ತೆಗೆದುಕೊಂಡು ಅವ್ರ ಮೈ ಮೇಲೆ ಹಾಕ್ಕೊಳ್ಳೋದಾಗಲಿ ಯಾವುದೇ ಕಾರಣಕ್ಕೂ ಇಂಥ ಒಂದು ತಪ್ಪುಗಳನ್ನು ಮಾಡೋದಕ್ಕೆ ಹೋಗಲೇಬೇಡಿ. ಆದಷ್ಟು ಸೀರೆಯನ್ನು ತಂದ ಕೂಡಲೇ ಒಂದು ಬೀರು ಒಳಗಡೆ ಅದನ್ನು ನೀಟಾಗಿ ಅದನ್ನು ತೆಗೆದು ಇಟ್ಬಿಡಿ. ಇನ್ನು ಯಾವುದೇ ಕಾರಣಕ್ಕೂ ಕೂಡ ಆ ಸೀರೆಗೆ ಆ ಕುಚ್ಚು ಕಟ್ಟಿಸೋದಾಗಲಿ, ಅದಕ್ಕೆ ಯಾವುದೇ ರೀತಿಯಾದಂಥ ಒಂದು ಆ ಮಣಿಗಳನ್ನು ಪೋಣಿಸಿ ಏನು ಅಲಂಕಾರಗಳನ್ನು ಏನು ಮಾಡಿಸ್ತಾರೆ ಸೀರೆಗೆ, ಅದನ್ನೆಲ್ಲ ಆದಷ್ಟು ನೀವು ಮಾಡಿಸೋದಕ್ಕೆ ಹೋಗಬೇಡಿ. ಹಬ್ಬ ಮುಗಿದ ನಂತರದಲ್ಲಿ ಬೇಕಿದ್ದರೆ ಅದನ್ನೆಲ್ಲ ನೀವು ಮಾಡಿಸ್ಕೊಳ್ಬಹುದು. ನೀವು ಹೇಗೆ ತಂದಿದ್ದೀರೋ ಹಾಗೆ ಅದನ್ನು ಉಡಿಸ್ಬೇಕಾಗತ್ತೆ. ಇನ್ನು ದೇವಿಗೆ ಸೀರೆಯನ್ನು ಉಡಿಸೋದಕ್ಕಿಂತ ಮುಂಚೆ ಸ್ವಲ್ಪ ಹಸುವಿನ ಗೋಮೂತ್ರವನ್ನು ಸಿಂಪಡಣೆಯನ್ನು ಮಾಡಿಬಿಟ್ಟು ಆ ನಂತರದಲ್ಲಿ ನೀವು ದೇವಿಗೆ ಉಡಿಸ್ಬೇಕಾಗತ್ತೆ. ಯಾಕಂದರೆ ಬಹಳಷ್ಟು ಜನ ಮುಟ್ಟಿ ನೋಡಿರೋದ್ರಿಂದ ಈ ರೀತಿಯಾಗಿ ಗೋಮೂತ್ರವನ್ನು ಸಿಂಪಡಣೆ ಮಾಡಿ ನೀವು ದೇವಿಗೆ ಸೀರೆಯನ್ನು ಉಡಿಸ್ಬೇಕಾಗತ್ತೆ. ಇನ್ನು ಈ ಬಾರಿ ಯಾವ ಬಣ್ಣದ ಸೀರೆಯನ್ನು ದೇವಿಗೆ ಉಡಿಸ್ಬೇಕಂತ ಹೇಳಿದ್ರೆ, ಬಿಳಿಯ ಬಣ್ಣ, ಹಳದಿ ಬಣ್ಣ, ಆರೆಂಜ್ ಬಣ್ಣ, ಲೈಟ್ ಪಿಂಕ್ ಹಾಗೆ ಮೆರೂನ್ ಈ ಬಣ್ಣದ ಸೀರೆಗಳನ್ನು ಈ ಬಾರಿಯ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನೀವು ಮಹಾಲಕ್ಷ್ಮಿಗೆ ನೀವು ಉಡಿಸ್ಬೇಕಾಗತ್ತೆ. ಈ ರೀತಿಯಾದಂಥ ನಿಯಮಗಳನ್ನು ನೀವು ಸೀರೆಯನ್ನು ತರಬೇಕಾದ್ರೆ ಪಾಲನೆಯನ್ನು ಮಾಡಬೇಕಾಗತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಬಾರಿಯ ವರಮಹಾಲಕ್ಷ್ಮಿ ಹಬ್ಬದ ಸೀರೆಯನ್ನು ತರಬೇಕಾದ್ರೆ ಯಾವ ನಿಯಮಗಳನ್ನ ಪಾಲನೆ ಮಾಡಬೇಕು, ಹಾಗೆ ಯಾವ ಬಣ್ಣದ ಸೀರೆಯನ್ನು ಉಡಿಸ್ಬೇಕಂತ ಸರಳವಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಒತ್ತಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ.
ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.